ಹಾಯ್ ಎಲ್ರಿಗೂ ನಮಸ್ಕಾರ. ಕಡಲೆ ಉಂಡೆ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಕಡಲೆ ಬೀಜ ಫುಲ್ ಡ್ರೈ ರೋಸ್ಟಲ್ಲಿ ನೀವು ಚೆನ್ನಾಗಿ ಹಾಕ್ಕೊಂಡು, ನಂತರ ಗಸಗಸೆ ಇನ್ನೊಂದು ಸ್ವಲ್ಪ ಗಸಗಸೆ ಇಷ್ಟಪಡ್ತೀನಿ ಅಂದರೆ ನಾನು ಇಲ್ಲಿ ಒಂದು 3 ಚಮಚದಷ್ಟು ಆಗುವಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. ಎಳ್ಳು, ಗಸಗಸೆ ಮತ್ತು ಕಡಲೆ ಬೀಜ ಎಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಎಲ್ಲವೂ ಕೆಂಪಿಗೆ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜ ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪನ್ನು ತೆಗೆದಿಟ್ಕೊಂಡು ನೀವು ಸೈಡಿಗೆ ಇಟ್ಕೊಳ್ಳಿ. ನಂತರ 2 ಕಪ್ಪಷ್ಟು ಹುರ್ಗಡಲೆ ಗರಿಗರಿಯಾಗಿರಲಿ, ಮೆತ್ತಗಾಗಿರಲಿ ಸ್ವಲ್ಪ ಅದನ್ನು ಬೆಚ್ಚಗೆ ಮಾಡ್ಕೊಂಡು, ಒಣ ಕೊಬ್ಬರಿ ಅದು ಕೂಡ ಹುರಿದಿಟ್ಕೊಂಡಿದ್ದೀನಿ. 2 ಏಲಕ್ಕಿ, ಸ್ವಲ್ಪ ಗಸಗಸೆ, ಎಳ್ಳು ಅರ್ಧ ಉಪಯೋಗಿಸಿ ಅರ್ಧ ಹಾಗೆ ಇಟ್ಟಿದ್ದೀನಿ. ಶೇಂಗಾ ಬೀಜನೂ ಅರ್ಧ ಇಟ್ಕೊಂಡು ಹಾಗೆ ಇಟ್ಟಿದ್ದೀನಿ. ಸೊ ಇದನ್ನೆಲ್ಲ ನುಣ್ಣಗೆ ಫುಲ್ ಫೈನ್ ಪೌಡ್ರ್ ಥರ ನೀವು ರುಬ್ಕೋಬೇಕಾಗತ್ತೆ. ನಂತರ ಮಿಕ್ಕಿರುವಂಥ ಗಸಗಸೆ ಮತ್ತು ಎಳ್ಳು ಮತ್ತು ಕಡಲೆ ಬೀಜ ಎಲ್ಲವೂ ಹಾಕ್ಕೊಂಡು ಪಾಕಕ್ಕೆ ಒಂದು ಉಂಡೆ ಆಗುವಷ್ಟು ಪಾಕನ ನೀವು ಹಾಕ್ಕೊಂಡು, ತುಂಬ ಗಟ್ಟಿ ಪಾಕ ಮಾಡ್ಕೋಬಾರ್ದು. ತುಂಬ ಗಟ್ಟಿ ಪಾಕ ಆಗಿಬಿಟ್ರೆ ಉಂಡೆ ಗಟ್ಟಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಆಗೋಲ್ಲ, ಅಷ್ಟು ಗಟ್ಟಿ ಆಗಿಬಿಡುತ್ತೆ. ಆದಷ್ಟು ಸ್ವಲ್ಪ ನೀರು ಪಾಕನೇ ಇರಲಿ. ಈ ರೀತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಆಗ್ತಾ ಬಂದರೆ ಇನ್ನೊಂದು 5 ನಿಮಿಷ ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಬಿಸಿ ಪಾಕನೇ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗುವಷ್ಟು, ಚಪಾತಿ ಹಿಟ್ಟಷ್ಟೇ ಸಾಫ್ಟಾಗಿರಬೇಕು ನಿಮಗೆ ಹಿಟ್ಟು ಕೂಡ. ನೋಡಿ, ಈ ರೀತಿ ಎಲ್ಲ ನೀಟಾಗಿ ಹಾಕ್ಕೊಂಡು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನಿಮ್ಮ ಸೈಜಿಗೆ ತಕ್ಕಂಗೆ, ಅದಕ್ಕೆ ತಕ್ಕಂಗೆ ನೀವು ಉಂಡೆಗಳನ್ನ ಕಟ್ಕೋಬೇಕಾಗುತ್ತೆ. ನಿಮಗೆ ತುಂಬ ಈಸಿಯಾಗಿರುವಂಥ ರೆಸಿಪಿ, ಹೆಲ್ದಿಯಾಗಿರುವಂಥ ಒಂದು ಗಸಗಸೆ, ಒಣ ಕೊಬ್ಬರಿ ಎಲ್ಲವೂ ಒಂದು ಒಳ್ಳೆಯ ಇಂಗ್ರೀಡಿಯೆಂಟು. ಏಲಕ್ಕಿ, ಕಡಲೆ, ಈ ಶುಗರ್ ಫ್ರೀ ಬೇರೆ. ಆರಾಮಾಗಿ ನೀವು ಮಕ್ಕಳಿಗಾಗಲಿ ನೀವಾಗಲಿ ಆರಾಮಾಗಿ ನೀವು ಇದನ್ನು ತಿನ್ಬೋದು. ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಏನೇನೋ ಸ್ವೀಟ್ನ ಸುಮ್ಮನೆ ಹೊರಗೆ ಹೋಗಿ ಬೇಕ್ರಿ ಪ್ರಾಡಕ್ಟ್ಸ್ ತಿನ್ನೋಕ್ಕಿಂತ ಮನೇಲೇ ಈ ರೀತಿ ಸಾಫ್ಟಾಗಿ ನೀವೂ ನಿಮ್ಮ ಮಕ್ಕಳ ಬಾಕ್ಸ್ಗೆ ಎಲ್ರಿಗೂ ಒಂದು ಒಳ್ಳೆ ರೆಸಿಪಿಯಾಗಿ ನೀವು ಮಾಡ್ಕೊಳ್ಳಿ. ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಫಾಲೋ ಫಾರ್ ಮೋರ್. ಸೂಪರ್ ಸಾಫ್ಟ್, ಮಸ್ಟ್ ಟ್ರೈ. ಬಾಯಲ್ಲಿಟ್ಟು ಕರ್ಗೋಗೋಷ್ಟು ಸಾಫ್ಟಾಗಿ ಬಂದಿದೆ. ಟ್ರೈ ಮಾಡಿ, ಕಮೆಂಟ್ಸಲ್ಲಿ ತಿಳಿಸಿ.